प्रतिभतं वैष्णवमिति प्रभिन्ने प्रस्थाने परमिदपथ्यमिति च रुचीनां वैचित्रा रुचिकुटद नानापदजुषां ಋಣಾಮೇಕೋ ಗಮ್ಯಸ್ತಮಪಿ ವಯಸಾ ಮನ್ನಮೈವ ಸಾಂಬದೇವ ಪ್ರಾರಂಭ ಆಗಿರುತ್ತೆ. ಈ ಪ್ರಾರಂಭಕ್ಕೆ ಮಡಿಬೇಕದ ಊರಿಂದ ಮಡಿ ಮಾಡಲಿಕ್ಕೆ ಮೇಘರಾಜ ಬಂದ. ನಾನು ನೋಡಿದ ದಾರಿ ನೋಡಿದ ಹೋಗೋಣ ಬಂದೆ. ನಾ ಬರೋದು ಮಳೆ ನಿಂತು ಹುಡುಗ ಸಿಡ್ಲಿ ನಿಂತು ಪ್ರಾರಂಭ ಆಯಿತು. ಅದಕ್ಕೆ ಒಳ್ಳೆಯ ಕೆಲಸಕ್ಕೆ ಯಾವತ್ತೂ ಕೂಡ ನಮ್ಮ ಅನುಕೂಲ ಆಗೇ ಆಗ್ತದೆ. ಅದಕ್ಕಂತ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ಬಸವಣ್ಣ ಮಹಾಕ್ರಾಂತಿಯನ್ನು ಮಾಡಿದ. ಜನಹಿತಕ್ಕಾಗಿ, ಸಮಾಜಕ್ಕಾಗಿ, ಮಾನವ ಧರ್ಮಕ್ಕಾಗಿ ಮಹಾಕ್ರಾಂತಿಯನ್ನು ಮಾಡಿದ ಬಸವಣ್ಣ. 12ನೇ ಶತಮಾನದೊಳಗೆ ಈ ಜಾತಿ ಪೀಳಿಗೆ ಭಾಳ ಇತ್ತು. ನನ್ನ ಜಾತಿ, ಆ ಜಾತಿ, ಈ ಜಾತಿ ಅಂತ. ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ ಜಾತಿಗೆ ಧರ್ಮ ಕೆಲಸ ಮಾಡಬೇಕು ಅಂತ ಜಾತಿ ಕೆಲಸ ಆಗ್ಬಾರ್ದು. ಜಗತ್ತಿನ ಎಷ್ಟು ಜಾತಿಗಳು, ಜಾತಿ ಅಂದ್ರೆ ವಿಷ, ಧರ್ಮ ಅಂದ್ರೆ ಅಮೃತ. ಅದಕ್ಕೆ 12ನೇ ಶತಮಾನದೊಳಗೆ ಬಸವಣ್ಣ ಆ ಜಾತಿ ನಿರ್ಮಾಣ ಮಾಡಲಿಕ್ಕೆ ಮಹಾಕ್ರಾಂತಿಯನ್ನು ಮಾಡಿದ. ಅದಕ್ಕೆ ಅಪ್ಪ ಬಸವಣ್ಣ ಧರ್ಮಕ್ಕೆ ಮತ್ತೊಂದು ಹೆಸರು ಬಸವಣ್ಣ, ಭಕ್ತಿ ಮತ್ತೊಂದು ಹೆಸರು ಬಸವಣ್ಣ ಅಂತ ಪುಣ್ಯಾತ್ಮ ಬಸವಣ್ಣ ಮಾಡಲಿಕ್ಕೆ ಇದು ಯೋಗ್ಯವಂತ ಕಾಲ. ಅದಕ್ಕೆ ಎಲ್ಲ ಇದ್ದಂಥ ಪುರಾಣ ಭಾಳ ಶರಣಪ್ಪ ನೋಡುತ್ತೆ. ಯಾಕಂದ್ರೆ 200 ಶರಣಪ್ಪ ಲಿಂಗೈಕ್ಯನಾಗ 200 ಸಾಮಾನ್ಯ ಹುಟ್ಟಿದ ಅಸಾಮಾನ್ಯ ವ್ಯಕ್ತಿ ಜಗತ್ತಿಗೆ ಬೆಳೆದು ಶರಣಪ್ಪ. ಯಾವ ಶಕ್ತಿಯಿಂದ ಬೆಳೆ ಶರಣಪ್ಪ? ಅಂತ ಶಕ್ತಿ ಹ್ಯಾಕೆ ಅಂತ ಶರಣಪ್ಪನಿಗೆ ಲಿಂಗದ ನೋಟ ಕೂಟ ಮಾಟದಿಂದ ಅಂತ ಶಕ್ತಿ ಬೆಳೆಸೋದ. ಹೆಸರು ಲಿಂಗಾಯತರ ಆವಾದ ಲಿಂಗಾಯತರ ಬಹಳ ಲಿಂಗಾಯತರ ಒಳ್ಳೆ ಲಿಂಗದಿಂದ ಯಾಕೆ ನಮಗೆ ಕಷ್ಟ ಬರ್ತದ, ಯಾಕೆ ತೊಂದರೆ ಆಗ್ತದಂದ್ರೆ ಧರ್ಮವು ರಕ್ಷಿತ ರಕ್ಷಿತ, ಧರ್ಮ ನಾವು ಕಾಪಾಡ, ಧರ್ಮ ನಮ್ಗೆ ಕಾಪಾಡ್ತಾರೆ. ಅದಕ್ಕೆ ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಸಂಧ್ಯಾವನ ಮಾಡಬೇಕು, ಮುಸಲ್ಮಾನ ನಮಾಜ್ ಮಾಡಬೇಕು, ನೀವು ಧರ್ಮ ತೆಗೆದ ಮಾಡಬೇಕು. ಅದಕ್ಕೆ ಅದರ ದೃಷ್ಟಿಯಿಂದ ಶರಣಪ್ಪ ಸಾಮಾನ್ಯ ವ್ಯಕ್ತಿಯಾಗಿ ಅವತಾರ ಮಾಡಿದ, ಅಸಾಮಾನ್ಯ ವ್ಯಕ್ತಿ ಜಾಸ್ತಿ ಮಾಡಿ ಹೋಗ್ತಾರೆ. ಅದಕ್ಕೆ ಮಹಾಜನ ಹಾಗೆ ಗತಿಸಬಂತಹ ದೊಡ್ಡವರಿಂದ ಹುಷಾರ ಹಾಗೆ ಹೋಗಿ ಪ್ರಯತ್ನ ಮಾಡಿ ಇಂಥ ಅವಕಾಶ ಪುರಾಣ. ಅದಕ್ಕೆ ನಾವು ಹುಟ್ಟಿದಪ್ಪ 80-90 ವರ್ಷ ಬಾಳಿದ್ವಿ. ನಾನು ಸತ್ತನಾಗ ದೇವ್ರ ಇರ್ಬೇಕಾ 21-90 ವರ್ಷ ಬಾಳಿದ್ವಿ. ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ ಅದ್ರ ಏನು ದೇವ್ರ ಕೇಳಿದ್ರೆ ಮತ್ತೆ ತಗ ಬಂದೈತಿ ಹೌದಾ? ಅದಕ್ಕೆ ಅಂತ ದೃಷ್ಟಿಯಿಂದ ಏನೋ ಒಳ್ಳೆ ಕೆಲಸ ಮಾಡಬೇಕು. ನಮ್ಮ ಹಿರಿಯರೆಲ್ಲ ಬಹಳ ಬುದ್ಧಿವಂತದ ಇದು ದಾಟಿ ಆಗಿದೆ ಊರಾಗ ಎಲ್ಲ ಬುದ್ಧಿವಂತರ, ಬಹಳ ಬುದ್ಧಿವಂತರು. ಸುಮಾರು 20 ವರ್ಷಗಳ ಹಿಂದೆ ಇದು ಪ್ರಾರಂಭ ಮಾಡಿದ್ವಿ. ನಾವು ಹೈಸ್ಕೂಲ್ ಪ್ರಾರಂಭ ಮಾಡಿದ್ವಿ. ಇದು ಕಾಲೇಜ್ ದೊಡ್ಡ ಪ್ರಸಿದ್ಧ ಐತಿ ಊರಾಗೆ. ಅದು ಗೌರ್ಮೆಂಟ್ ಮಾಡಿದ್ವಿ. ಅವಾಗಲೇ ಅವಾಗ ಸುಮಾರು ಸುತ್ತ ಹಳ್ಳಿಗಳಿಗೆಲ್ಲ ಭಿಕ್ಷಾ ವರ್ಷಕ್ಕೆ 4-5 ಜೋಳ ಮಾಡ್ತಿದ್ವಿ. ಬೋರ್ಡಿನ ಎಲ್ಲ 20 ವರ್ಷ ಕಟ್ಟಿ ಎಲ್ಲ ಆಯ್ತು. ಅದು ಯಾಕಂದ್ರೆ ಏನು ಬಂತ ಮಸಲು ಅದು ಪ್ರಾರಂಭ ಆಚರಣೆ ಎಲ್ಲ ಆಯ್ತು. ಮತ್ತೆ ಈ ವರ್ಷ ನಮ್ಮ ಜನರಿಗೆ, ಯುವಕರಿಗೆ, ಹಿರಿಯರಿಗೆ, ಊರಿಗೆ ಎಲ್ಲ ಜನರಿಗೆ ಈ ವರ್ಷಕ್ಕೆ ಸಂಗತ ಮಾಡಿದ್ರು. ನಮ್ಮ ಕರೆಸಿದ್ರು, ಬಂದ್ವಿ. ಆಫೀಸ್ ಎಲ್ಲ ಒಕ್ಕಟ್ಟಾಗಿ ಬಂದಾಗಿ ಜಾತಿ ಮತ ಪಂಥ ಏನೇನು ಮಾಡಿ ಎಲ್ಲರೂ ಒಕ್ಕಟ್ಟು ಪ್ರಾರಂಭ ಮಾಡಿ ಪಂಥ ಕೂಡ ಅಪ್ಪಣೆ ಮಾಡಿದ್ವಿ. ಎಲ್ಲರೂ ಬಂದರು, ಕೂಡಿದ್ರೆ ಕೆಲಸ ಪ್ರಾರಂಭ ಆಯ್ತು. ಈ ಪುರಾಣ ಒಂದು ಉದ್ದೇಶ ಏನಂದ್ರೆ ಧರ್ಮ ಜೀವಂತ ಉಳಿಬೇಕು, ಲಿಂಗ ಕಟ್ಟಬೇಕು, ಬ್ರಾಹ್ಮಣ ಸಂಧ್ಯಾವನ ಮಾಡಬೇಕು, ಮುಸಲ್ಮಾನ ನಮಾಜ್ ಮಾಡಬೇಕು. ಎಲ್ಲವೂ ನಾವು ಮಾಡಿದಾಗ ನಮ್ಮ ಕಾಲಚಕ್ರದ ಒಳ್ಳೇದಾಗ್ತದೆ. ನಾವು ವಿರುದ್ಧ ಯಾವ್ದು ಆಗೋದಿಲ್ಲ, ಸರ್ಕಾರಕ್ಕೆ ಮನೆ ಆಗುತ್ತೆ, ರೋಗ ದೂರ ಆಗ್ತವೆ, ಎಲ್ಲ ಒಳ್ಳೇದಾಗ್ತದೆ. ಅದಕ್ಕಂಥ ದೃಷ್ಟಿಯಿಂದ ಮಹಾಜನ ಹಾಗೆ ರಚಿಸಬಂತಹ ದೊಡ್ಡವರಿದ್ದಾರೆ ಶರಣಪ್ಪ, ಬಸವಣ್ಣ, ಅನೇಕ ಶರಣರು. ಅದಕ್ಕಂಥ ದೃಷ್ಟಿಯಿಂದ ಈ ವರ್ಷ ವಿಶೇಷವಾಗಿ ಶರಣ ಬಂದ ದಂಪತಿಗಳು, ನಮ್ಮ ಒಬ್ಬ ಶಾಖೆಗಳು, ನಮ್ಮ ಅಕ್ಕ ಮಹರಿಗಳು ಭಾಳ ಚೆನ್ನಾಗಿ ಕೇಳಿ ದಿವಸ ಬರೀ ಎಲ್ಲ ಭಾಳ ಚೆನ್ನಾಗಿ ಅಕ್ಕ ಭಾಳ ಚೆನ್ನಾಗಿ ಹಾಕ್ತಾರೆ, ಚೆನ್ನಾಗಿ ಪ್ರವಚನ ಮಾಡ್ತಾರೆ, ಶಾಸ್ತ್ರಿ ಭಾಳ ಚೆನ್ನಾಗಿ ಹಾಕ್ತಾರೆ, ಚೆನ್ನಾಗಿ ಪ್ರವಚನ ಮಾಡ್ತಾರೆ. ಅದಕ್ಕೆ ಇದು ಕೇಳಬೇಕು. ನಮ್ಮ ಜೀವನ ದುಡಿದು ಬೇಸಿಗೆ ಸತ್ವ ಅಂತ ನಾವೆಲ್ಲ ಜೀವನ ಏನಪ್ಪ ನಿಜ ಬೇಕಂದ್ರೆ ಏನು? ಧರ್ಮದ ಗಳಿಕೆ, ಸತ್ಯದ ಗಳಿಕೆ, ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ ಎಲ್ಲ ಒಳ್ಳೆಯ ಕೆಲಸ ನಾವು ಮಾಡಬೇಕು. ಅದಕ್ಕೆ ನಮ್ಮ ಯುವಕರು, ಊರು ಹಿರಿಯರು ಎಲ್ಲರೂ ಒಕ್ಕಟ್ಟಿಗೆ ಕೆಲಸ ಮಾಡಲಿಕ್ಕೆ ಭಾಳ ಸಂತೋಷ ಮಾಡೋಣ. ನಾವು ಇನ್ಕಟ್ಟೊಳಗೆ ಮುಂಚೆಗೆ ಭಾಳ ವೈಚಾರಿಕ ಬಹಳ ಗಣಿಗಳು ವಿಚಾರವಂತರು ಬಹಳ ಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಜನರಿಗೆ ಒಳ್ಳೆಯ ಸದ್ಬುದ್ಧಿ ಮಾಡಬೇಕು, ವಿಚಾರ ತಿಳಿಸ್ಬೇಕು, ಶರಣ ಧರ್ಮ ತಿಳಿಸ್ಬೇಕು, ಶರಣರಿಗೆ ಹ್ಯಾಂಗಿದ್ರು ಹ್ಯಾಂಗ್ ಮಾಡಿದ್ರು ಅದು ಹೇಳಿ ಪುರಾಣ ಬೇಕು. ಅದಕ್ಕೆ ಅದ್ರ ದೃಷ್ಟಿಯಿಂದ 20ನೇ ಶತಮಾನ ಪ್ರಾರಂಭದೊಳಗ ಸಿದ್ಧಾರೂಢ ಅಪ್ರತಿಮ ಜ್ಞಾನಿ, ಜಗತ್ತಿಗೆ ಯಾರಿದ್ದ ಅಂತ ಮಹಾಜ್ಞಾನಿ ಸಿದ್ಧಾರೂಢ. ಮಹಾಜ್ಞಾನಿ ನಿತ್ಯ ಪ್ರವಚನ ಮಾಡ್ತಿದ್ದ ಸಿದ್ಧಾರೂಢ, ಜನರಿಗೆ ಪ್ರವಚನ ಮಾಡ್ತಿದ್ದ. ನಿತ್ಯ ಪ್ರವಚನ ಮಾಡ್ತಿದ್ದು ಒಂದ್ಸಲ ಪ್ರವಚನ ಹೇಳಿದ್ರು. ಏನ್ ಹೇಳಿದ್ರು? ಏನಪ್ಪ ನಿಮ್ಮೆಲ್ಲ ಪ್ರವಚನ ಕೇಳ್ತಾ ದಿವಸ ನಮ್ಮ ಜನ ಸಾಪದ, ನಮ್ಮ ಜೀವನ ಸಾಪದ ಆಗಬೇಕು, ಜೀವನ ಮುಕ್ತಿ ಹೊಂದ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ
ನಾನು ಪ್ರೋಚಿನ ಕೇಳ್ತಿರ್ತೀರ. ಅದಕ್ಕೆ ನಾನು ಅಕಸ್ಮಾತ್ ಲಿಂಗೈಕ್ಯನಾದ್ರೂ ಕೂಡ ಯಾರು ಭಕ್ತಿಯಿಂದ ಬರ್ತಾರೆ ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಸಿದ್ಧಾರೂಢ, ನಿಮ್ಗೆ ದರ್ಶನ ಕೊಡ್ತೀನಿ ಅಂತ ಸಿದ್ಧಾರೂಢ ಪ್ರೋಚಿನ ಮಾಡಿ ಅಂತೂ ಲಿಂಗೈಕ್ಯನಾದ 3 ವರ್ಷ ಆಗೈತಿ ಲಿಂಗೈಕ್ಯನಾಗಿ. ಯಾರು ಸಿದ್ಧಾರೂಢ ಅವ್ರ ಪರಮ ಶಿಕ್ಷೆ ಇದ್ದಪ್ಪ ಹುರ್ಕಡಿ ಮಾಸ್ತರ್ ಇದ್ದವ. ಅವ್ರ ಮೇಲೆ ಅತಿಯಾದ ಭಕ್ತಿ ಇದ್ದಂಥ ವ್ಯಕ್ತಿ ಅವ, ಭಾಳ ಭಕ್ತಿ ಅವ್ರ ಮೇಲೆ ಅತಿ ವಿಶ್ವಾಸ ಇದ್ದಂಥ ವ್ಯಕ್ತಿ. 3 ವರ್ಷ ಆಗಿ ಲಿಂಗೈಕ್ಯನಾಗಿ ಯಾರು ಸಿದ್ಧಾರೂಢ ಒಂದ್ಸಲ ವಿಚಾರ ಬಂತು ಹುರ್ಕಡಿ ಮಾಸ್ತರ್ಗೆ, ಅಪೂರ್ವ ಪ್ರವಚನ ಹೆಂಗೆ ಹೇಳಿದ್ರು, ನಾನು 3 ವರ್ಷ ಆಗಿ 10 ವರ್ಷ ಆಗಿ ಯಾರು ಭಕ್ತಿಯಿಂದ ಬರ್ತೀರಿ ದರ್ಶನ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನೋಡೋದೇ ಹೊತ್ತು ಭಕ್ತಿಯಿಂದ ಸಿದ್ಧಾರೂಢ ಧ್ಯಾನ ಮಾಡ್ಕೊಂಡು ಸ್ನಾನ ಮಾಡ್ದ, ಲಿಂಗ ಪೂಜೆ ಮಾಡ್ಕೊಂಡ, ತನ್ನ ನೀರು ತಗೊಂಡ, ಉದಿಟ್ಟು ತಗೊಂಡ, ಕಾಯಿ ತಗೊಂಡ, ಎಲ್ಲಾದ್ರೂ ಧ್ಯಾನ ಮಾಡ್ಕೊಂತ ಬಂದ. ಅವ್ನ ಅತಿ ಪರಿಶುದ್ಧ ಭಕ್ತಿ ಅವ್ರ ಮೇಲೆ ಇವನ್ ಭಕ್ತಿ ಠಾಕ್ ಕದ್ದು ಮುಟ್ಟಿ ಸಿದ್ಧಾರೂಢನಿಗೆ ಬಂದ ಮನೆಯಿಂದ ಬಂದ. ಅಲ್ಲಿ ಮಹಾತ್ಮ ಬರುದ್ರೊಳಗ ಅವ್ನ ಪರಿಶುದ್ಧ ಭಕ್ತಿ ಠಾಕ್ ಕದ್ದು ಸಿದ್ಧಾರೂಢ ಮುಟ್ತದ. ಸಿದ್ಧಾರೂಢ ಗದ್ದಿಯ 3 ವರ್ಷ ಆಗಿದ್ದಾರೆ. ಸಿದ್ಧಾರೂಢ ಭಕ್ತಿ ಮೇಲೆ ಬುಡಗದ್ದೆ ಅಂತ ಒಂದು ಮ್ಯಾಪ್ ಇರ್ತದೆ ಗದ್ದಿ. ಇದಕ್ಕೇನ್ ಕಾರಣ? ಭಕ್ತಿನ ಕಾರಣ. ನಾವು ಬರುವರು ಬರಿದೆ ತೆರೆವರು ನಂಬರಲಿಯರಿ ಲೋಕದ ಮನುಜರು ಲೋಕದ ಮನುಜರು ನಮ್ಮಿದಕ್ಕೆ ಕರೆದೊಡೆವೋ ನಂಬರುವರು ಬರಿದೆ ತೆರೆವರು ನಂಬರಲಿಯರಿ ಬರಿದೆ ದೀಪದ ಬರ್ತಾರೆ ಗುಡಿಗೆ ಮನೆಗೆ. ಹೀಗೆ ಅವರು ನಮ್ ಬಾಳ್ ಬಂಗಾರ ಬೇಕು, ಬಾಳ್ ಹಾಳಾಗ್ಬೇಕು, ಆಗಬಾರ್ದೆಂದು ಅದಕ್ಕಂತ ದೃಷ್ಟಿಯಿಂದ ಮಹಾಜನ ಹಾಗೆ ಗತಿಸುವಂತ ದೊಡ್ಡವರಿಂದ ಹಾಗೆ ಪ್ರಯತ್ನ ಮಾಡಿ ಈ ಪುರಾಣ ಬಹಳ ಮುಖ್ಯ. ಅದಕ್ಕಂತ ದೃಷ್ಟಿಯಿಂದ ಬಹಳ ವಿಶೇಷವಾಗಿ ಬಾಳ ಭಕ್ತಿಯಿಂದ ಅತಿ ವಿಶ್ವಾಸದಿಂದ ನಮ್ಮ ಯುವಕರು ಹಿರಿಯರೆಲ್ಲ ಸೇರ್ಕೊಂಡು ಪುರಾಣ ಎಲ್ಲೇ ಹಚ್ಚುವಂತ ಸರ್ಕಸ್ ಮಾಡಿ ಪುರಾಣ ಪ್ರಾರಂಭ ಆಯ್ತು. ಇವತ್ತ ಊಟದ ಮಳಿ ಆಯ್ತು. ನಮ್ಮ ಮನಸ್ಸಿ ಮಂಗಲಾಗಬೇಕು, ನಮ್ಮ ಬುದ್ಧಿ ಮಂಗಲಾಗಬೇಕು, ನಮ್ಮ ಬದುಕಿ ಮಂಗಲಾಗಬೇಕು, ಎಲ್ಲ ಮಂಗಲಾಗಬೇಕು, ನಮ್ಮ ಜೀವನ ಅಮಂಗಲಾಗಬೇಕು. ಅದಕ್ಕಂತ ದೃಷ್ಟಿಯಿಂದ ಅಪ್ಪ ಸಣ್ಣಪ್ಪ ಹೇಳಿದಾಗ ಬಸವಣ್ಣ ಹೇಳಿದಾಗ ನಮ್ಮ ಬಾಳಿನಲ್ಲಿ ಏನೋ ಒಳ್ಳೆ ಸಾಧಿಸ್ಬೇಕು. ನಾಳೆ ನಾವೆಲ್ಲ ಸತ್ತ ಮೇಲೆ ದೇವರಿಗೆ ಹೋದಾಗ ಏನ್ ಹೇಳ್ತಿದ್ದ ಅಪ್ಪ ಬಸವಣ್ಣ ಹೇಳಿದ, ಏನ್ ಹೇಳಿದ? ಮತ್ತೆ ಲೋಕ ಎಂಬುದು ಕರ್ತ ಅನ್ಕೊಂಡ್ಬಿಟ್ಟೆ. ಇದೊಂದು ಸತ್ಯಾಂಶ ಸಾಧ್ಯ. ಇದು ಹುಟ್ಟುವಂತ ವ್ಯಕ್ತಿ ಹುಟ್ಟುವ ನಾಣ್ಯ ಕೊಟ್ಟಿ ವ್ಯಕ್ತಿ ಯಾರಾಗಬಾರ್ದು. ಅದಕ್ಕಾಗಿ ಇಲ್ಲಿ ಸಣ್ಣವರು ಅಲ್ಲಿ ಸಣ್ಣವರಯ್ಯ ಯಾರು ಎಷ್ಟು ಬಂದಿದ್ರಪ್ಪ? ಕೈಲಾಸ ಹೋಗಿದ್ರೆ, ವೈಕುಂಠ ಹೋಗಿದ್ರೆ, ಕೇದಾರ್ ಹೋಗಿದ್ರೆ ಇಲ್ಲ ಇಲ್ಲ. ನಾವೇನು ಶಾಸ್ತ್ರ ಹೇಳ್ತಾರೆ ಕೈಲಾಸ ಅಂತ, ಪಾರ್ವತಿ ಅಂತ, ನಂದ ಅಂತ, ಪ್ರೀತಿ ಅಂತ ಯಾರು ಮುಳ್ಯಾರ ಕೈಲಾಸ ಹೋಗಿದ್ದಲ್ಪ ರವಿ ಯಾರು ಹೋಗಿ ಸುಮ್ಮನೆ ನಾವು ಹೇಳ್ತೀವಿ. ಅದಕ್ಕೆ ಆ ಕಾಳಿದ ಕೈಲಾಸ ಕೈ ಹಾಕೋದು ಬೇಡ, ನಾವೆಲ್ಲ ಕೈ ಹಾಕೋದು ಬೇಡ. ನಾವು ಇಡೀ ಪ್ರದೇಶ ಕೈಲಾಸ ಮಾಡಬೇಕು ಹೊರತು ಆ ಕಾಳಿದ ಕೈಲಾಸ ಕೈ ಹಾಕಿದ್ರೆ ಅದು ಕೈಲಾಸ. ಅದಕ್ಕೆ ಹಬ್ಬ ಬಸವಣ್ಣ ಹೇಳಿದಾಗ ನಾವೆಲ್ಲ ನಾ ಸತ್ತ ತೋರ್ತೀವಿ ಕೈಲಾಸ ಅಥವಾ ನಾಲ್ಕು ಜನಗಳು ಕಟ್ತಾರ. ಸತ್ತ ಊರು ಒಳ್ಳೆ ಕೆಲಸ ಮಾಡಿದ್ದ, ಊರು ಪ್ರಸಿದ್ಧ ಕೆಲಸ ಮಾಡಿದ್ದ, ಸಮಾಜಕ್ಕೆ ನಾಡಿಗೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದ್ದ. ಅವ್ರು ಸತ್ತ ಬದುಕೊಂಡು ಒಂದು ಜನ ಹತ್ಕೋತೀರಪ್ಪ ಯಥ ವ್ಯಕ್ತಿ ಇದ್ದ ನಮ್ಮೊಳಗೆ. ನಮ್ಮೂರು ದೀಪ ತೆಗೆದಾಯ್ತು, ನಮ್ಮೂರು ಕಸ ಜನ್ಕಂತ ಅದು ಬೇಕಿದ್ದಂದ್ರೆ ಅವನ ಕೈಲಾಸ ಆಯ್ತು. ಇನ್ ಕೆಲವೊಂದಿತ್ತ ತಾವು ಮಾಡಕ್ಕಿಲ್ಲ, ಮಾಡೋ ಶರಕ್ಕಿಲ್ಲ. ಇಂತಹ ವ್ಯಕ್ತಿ ಬದುಕಿ ಎಲ್ಲ ಒಳಗಿರ್ತಾರೆ, ಬದುಕಿ ಒಳಗೆ ಯಾರಿಲ್ಲ ಅಂಥವ್ರು ಸತ್ತಾರೆ. ತಾವು ಮಾಡಕ್ಕಿಲ್ಲ, ಮನುಷ್ಯರಕ್ಕಿಲ್ಲ. ಅಂಥ ವ್ಯಕ್ತಿಗೆ ಸತ್ತಾಗ ಜನಗಳಿರ್ತಾರೆ ಬಾಯ ಮಣ್ಣಾಗ ಚೂಟೈತಿ ಊರು ಠಾಣೆ ಅವನ ಇಷ್ಟೇ ಮಾಡಿಲ್ಲ. ಅದಕ್ಕೆ ಇವತ್ತು ಭಾಳ ವಿಷಯ ಇದು ಮೈಸೂರು ಮಠ
ಒಂದು 1000 ಇತಿಹಾಸ 1000 ವರ್ಷ ಇತಿಹಾಸ ಇತ್ತು. ಅಬ್ದುಲ್ ಜಗದ್ಗುರು ಪೀಠ ಮೈಸೂರು ಮಠ ಅಂದ್ರೆ ಇದು ಸರಿಸಮಾನ ಮಠಗಳೇ ಮತ್ತೊಂದಿಲ್ಲ ಕರ್ನಾಟಕದಲ್ಲಿ. ಒಂದು ಕಾಲಕ್ಕೆ 770 ಮಠಗಳಿವು, ಅದ್ರ ಬಗ್ಗೆ ನಿಮ್ಮದೊಂದು ಇದಕ್ಕೆಗಳವು. ಇದು ಪ್ರಸಿದ್ಧ ಮಠ, ಇದಕ್ಕೆ ಸರಿಸಮಾನ ಮಠಗಳಿಲ್ಲ. 3 ಪುರುಷ ಶಿವನೇ ಮಹಂತ ಬಂದವ. ಮೈಸೂರು ಮಹಂತ 20 ಬಂದಾಗ ಪರಿಹಾರ ಮಾಡಲಿಕ್ಕೆ ಮಹಾತ್ಮ ಯಾವನೇ ಬಂದ. ಅದಕ್ಕೆ ದೊಡ್ಡ ಇತಿಹಾಸ ಐತೆ. ಮಠದ ಪುರಾಣ 10 ವರ್ಷ ಜನ ಪುರಾಣ ಆಗ ಮಠದ ಪುರಾಣ ಐತೆ. ಮಠದ ಇತಿಹಾಸ ಕೇಳಿದಾಗ ಅದಕ್ಕೆ ಅದು ಪ್ರಾರಂಭ ಹೀಗೆ ಹೇಳುವ ಟೈಮ್ ಆಗ್ತದೆ. ಇವತ್ತು ವಿಶೇಷವಾದ ಕಾರ್ಯಕ್ರಮ, ಸಂತೋಷ ಕಾರ್ಯಕ್ರಮ. ಅದಕ್ಕಂಥ ದೃಷ್ಟಿಯಿಂದ ಕಾಯ ವಾಚ ಮನಸ್ಸ ಭಕ್ತಿ ಕೆಲಸ ಮಾಡ್ತಾವಲ್ಲ, ಥಕ್ ಭಕ್ತಿ ಮಾಡಿ ಅಂದ್ರೆ ದೇವರು ನಮ್ಗೆ ಒಳ್ಳೇದು ಮಾಡೋದಿಲ್ಲ. ಅದಕ್ಕೆ ನಾವೆಲ್ಲ ಜನರು ಮಾಡ್ಬಿಟ್ಟು ಅಂತರು ದಾಟಿ ಯಾರೇ ಕಾಲದ ಯಾರಿಲ್ಲ, ಎಲ್ಲರೂ ಶಾಣ್ಯ ಮಾಡ್ಬಿಟ್ಟು ಅಂತ ಎಲ್ಲರೂ. ಒಬ್ಬ ಹೆಣ್ಮಗಳು ಮತ್ತು 20 ವರ್ಷ ಆಯ್ತು ಮದುವೆ, ಮಕ್ಕಳಾಗಿದ್ದೆ. ಜನ ಎಷ್ಟು ವರ್ಷ ಆಗಿದ್ದ ಕಾಲದ ಜನಗಳು ಮಕ್ಕಳಾಗಿದ್ದು 20 ವರ್ಷ ಆದ್ರು. ಒಂದು ದಿವಸ ಹನುಮಪ್ಪ ಹುಡುಗ ಬಂದಂತೆ, ಯಪ್ಪ ಹನುಮಪ್ಪ ನಾನು ಮದುವೆಗೆ 20 ವರ್ಷ ಆಗೈತಿ, ಒಂದು ಗಂಡು ಒಂದು ಕೊಟ್ಟಂದ್ರೆ ಗಂಡು ಮಟ್ಟು ಕಾರ್ ಬಿಸಿ ಕೊಡ್ಸ್ತಂತ ಕೊಡ್ಸಿದ್ದಾರೆ. ಆ ಹನುಮಪ್ಪ 20 ವರ್ಷ ಆಯ್ತು ಬಾಯಿ ಇಟ್ಟಿರ್ತಾರೆ. ಹನುಮಪ್ಪ ಕಳ್ತಲ್ಲ ತದಾರ್ಥ ಅಂತ ಆಶೀರ್ವಾದ ಮಾಡಿ ಆ ಗರ್ಭಿಣ ವರ್ಷ 3 ಗಂಟೆ ಹೇಳಿದಕ್ಕೆ ಅದಕ್ಕೋಸ್ಕರ 6 ತಿಂಗಳ ವರ್ಷ 2 ವರ್ಷ 3 4 5 6 7 9 10 ವರ್ಷ ಆದರೂ ಆಕೆ ಕಡಿಮಟ್ಟು ಬಾರಿಸಿ ಕೊಡಿಸಲೇ ಇಲ್ಲ ಹನುಮಪ್ಪನಿಗೆ. ಮತ್ತೊಂದು ಸಂಬಂಧ ಯಪ್ಪ ಅಂದ ಹನುಮಪ್ಪ. ಯಪ್ಪ ಅಂದ್ರು ಎಂತ ಹೆಣ್ಮಳಿಕೆ ಅಂದವ. ಯಪ್ಪ ಈಕೆ ಮಾರಿ ನೋಡಿ ತಗೊಂಡು ಹನುಮಪ್ಪ ಇತ್ತ ಹೀಗೆ ಬಯಬಿಟ್ಟು ಹನುಮಪ್ಪ ಸ್ವಾಟ ಐತೆ ಹೀಗೈತಿ. ಈಗ ಈಕೆ ಮಾರಿ ನೋಡಿ ಇತ್ತ ಬಯಬಿಟ್ಟು ಹನುಮಪ್ಪ ಚಿಂತೆ ನಮ್ಮೆಲ್ಲ ಹಿರಿಯರ ಹೆಸರಿಗೆ ಹನುಮಪ್ಪ ಸ್ವಾಟ ಐತೆ, ಹನುಮಪ್ಪ ಸ್ವಾಟ ಐತೆ ಅಂತ ಕೂತ್ ಬಂದ. ಹಂಗಾರೆ ಏನ್ ಮಾಡುದು? ಏನಿಲ್ಲ, ಊರಾಗಿದ್ದ ಎಲ್ಲ ಮುತ್ತೈದು ಬಂದ ಹನುಮಪ್ಪ ಕೆಲಸ ಬಿಟ್ಟ ಸ್ವಾರ್ಥಿಗೆ ಮನ್ನಾಟಿಗಾಗತ್ತ ದಂಡ ಹಾಕಿ ಊರಾಗಿದ್ದೆಲ್ಲ ಮುತ್ತೈದು ಹಾಕಿ ಕೆಲಸ ಇಟ್ಕೊಂಡು ಹಾಕಿದ್ದ ಎಲ್ಲರೂ. ಊರ್ ಮಂದಿನ ಯಾವೊಬ್ಬರು ಉಳಿದೇ ಇಲ್ಲ, ಎಲ್ಲರೂ ಹೇಳಿದ್ರು ಸ್ವಾರ್ಥಿದ್ ಮಾಸ್ ಮಟ್ಟಿಗೆ ನಾಟ್ಯ ಆಗಿದೆ. ಏನ್ ಮಾಡಿದ್ರಪ್ಪ ವಿಚಾರ ಮಾಡಿ ಎಲ್ಲ ಹಿರಿಯರು ಏನ್ ಮಾಡುದು? ಚಿಂತೆ ಮಾಡಿ ಕೂತಿದ್ರೆ ಬಂದಕ್ಕೆ ಬೇಕು ಬಾರ್ದು 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 ಬಂದ್ರಿ ಹನುಮಪ್ಪ ಅಂದ್ರೆ ಹನುಮಪ್ಪ ತಂದು ಬಿಟ್ಟವ. ಯಾಕೆ ವಾದ ನಿನ್ನ ಬುದ್ಧಿಗಿದೆ ಹನುಮಪ್ಪಗೆ ದೇವ್ರಿಗೆ ಬುದ್ಧಿ ಹೇಳ್ಬೋದು ಅಂತ ಜಗತ್ತು ಹೋಗಿದೆ. ನಿನ್ನ ಬುದ್ಧಿಗಿದೆ ಯಾಕೆ ವಾದ ಅಲ್ಲ. ಹರಿಕೆ 12 ವರ್ಷ ಅಂತ ಹರಿಕೆ 12 ವರ್ಷ ನನ್ನ ಈ 10 ವರ್ಷ ಹಳೆ ಬರ್ತದೆ. ಎಂತ ಕಾಲ ಬಂತಪ್ಪ ದಿಕ್ಕ ತಿಳಿದಂಗಾಗಿದ್ದಂತ ಇಂಥ ಕಾಲ ಮಾಡ್ತೀವಿ. ಇಂಥ ಕಾಲ ನಿಲ್ಲು ಬಹಳ ಕಷ್ಟ. ಏನ ನಡೆದಾಗ ನಡೀತದ ಕೂದ ಸಿಕ್ಕದ ನಾಗಪ್ಪ ಜಗದ ರೀತಿ ನಮ್ಮ ಜಗದ ರೀತಿ ನಡೆದಾಗ ಗೋಳಿಗಿಲ್ಲದೆ ಗಪ್ಪ ಬಂದ ಆಟದ ಕಂಬಗಳಿಲ್ಲದ ಬಾಗಿ ಮದುವೆ ಬೇಡ ಕೇಳದ ಮಕ್ಕಳು ಹುಟ್ಟಿ ಮದುಮಾರಲಿಕಾರ ಅದಕ್ಕೆ ದೇವರಂತೂ ಅಂತ ಜನ ಅಂತ ಜಗತ್ತಿನೊಳಗೆ ಅದು ಏನು ಬೇಡ ಮಾರ್ಯ. ಕಾರ್ಯ ವಾಚ ಮನಸ್ಸು ಶ್ರದ್ಧಾ ಭಕ್ತಿ ಬಂದ್ರೆ ಮುಕ್ತ ಭಕ್ತಿ ಇತ್ತಂದ್ರೆ ಅದ್ರಾಗ ಏನ್ ಬೇಕಾದ ಪದ ಐತದೆ. ಅದಕ್ಕೆ ಅದ್ರ ಚಿನ್ನ ಪ್ರಾರಂಭ ಪುರಾಣ ಪ್ರಾರಂಭ ಆಗ್ತಿರುತ್ತೆ. ಟೈಮ್ ಭಾಳ ಇದೆ. ನಾನೆಲ್ಲ ಮಾತಾಡಿದ ತಾಸಿಗೆ ಮಾತಾಡ್ತಿದ್ದಾರೆ ಸಮಯ ಅಪ್ಪ ಶರಣಪ್ಪ ಪುರಾಣ ಪ್ರಾರಂಭ ಇಟ್ಟಿವಿ. ಇದನ್ನು ಬಂದವರು ಎಲ್ಲ ಶರಣಪ್ಪ ಪವಾಡಿ ಮಾಡಕ್ ಹೋಗಿದ್ದಾವ. ಆವಾಗ ಪವಾಡಿ ಮಾಡಕ್ಕೆ ಬಂದವು ದೊಡ್ಡ ದೊಡ್ಡ ಆಕಾಶದಲ್ಲಿ ಘಟನೆಗಳು. ಅದಕ್ಕೆ ಕುದುರೆ ಮುದ್ದಿದ ಹೆಸರು ಹಾಕಂತು ಅದು ಭೈರ ಹಾಕಿ ಭೈರಿನ ಹಾಕಿ ಗಣಪತಿ ಭಾರಿ ಹಿಂಸೆ ಕೊಡ್ತಿದ್ದವ. ಇಲ್ಲಿಂದ ಹಂಸಾಂತಕ್ಕಿರ್ತಾವ ದಂಡಿ ಅಂತ ಭಾರಿ ಕ್ರೂರ ಇದ್ದವ. ಹೀಗಾಗಿ ಜನರಿಗೆ ಹಿಂಸೆ ಕೊಡ್ಕೊಂತಿದ್ದ. ಮುಂದಿನ ನಾವು ಮಾತನಾಡಿದವರು ಜಗದ್ಗುರು ಮಹಾಸ್ವಾಮಿಗಳು ಅಲ್ಲಿ ಗುಡ್ದಾರ ಕೂತ್ಕೊಂಡಿದ್ದಾರೆ. ಊರಿನ ಗುಡ್ಡ ಮಾಡಿದ ಗುಡ್ಡ ಅಲ್ಲಿ ಕೂತ್ಕೊಂಡಿದ್ರು. ದಂಡಿಟ್ಟು ಬಂದವ ದೇವ್ರ ಹಿಂಸೆ ಮಾಡ್ತಿದ್ದು ಬಂದ ಬುದ್ಧಿ ಅವಳೆ ಎಲ್ಲ ಜನರು ಗುಡ್ಡ ಹತ್ತಿ ಎಲ್ಲ ಕುಡಿದು ಅಜ್ಜರು ನೋಡಿದ ಅಜ್ಜರು ನೋಡಿದ್ರು ಏನಪ್ಪ ಅಂತ. ಆವಾಗ ಅದ್ಭುತ ಪೂಜಾ ಶಕ್ತಿಯಿಂದ ಎಲ್ಲ ಮುಖದ ಕುದುರೆ ಮುಖ ಮಾಡಿಬಿಟ್ಟು ಎಲ್ಲ ಕುದುರೆ ಮುಖ ಮಾಡಿಬಿಟ್ಟು ಇವ್ರ ಅಂತ ಹೇಳ್ಬಿಟ್ಟು ಕಂಡು ಬಿಟ್ಟವ ಬೈನಾಯ್ಕ ನೋಡ್ಬಂದು ನಿಮ್ಮೆಲ್ಲ ಮುಖ ಕುದುರೆ ಮುಖ. ಅದರಿಂದ ಅವ ಮತ್ತೆ ಹೆಸರು ಅವ್ರ ಹೆಸರು ಅಂತ ಅವನು ಒಂದು ಆಗ್ತಿತ್ತು ಕುದುರೆ ಮುಖ ಹೆಸರು. ನಿಮ್ಗೆಲ್ಲ ಕುದುರೆ ಮುಖ ಅದಕ್ಕೆ ಗೊತ್ತಿಲ್ಲ ಇವಳ ಕುದುರೆ ಮುಖದ ಬರೀ ನಾಮಕರಣ ಮಾಡಿದ್ರು. ಅದಕ್ಕೆ ನಾನು ನನಗೆ ಮುಂದೆ ಭಾಳ ಊರುಗಳಿಗೆ ನಾಮಕರಣ ಮಾಡಿದ್ರೆ ನಮ್ಮ ಅಜ್ಜರು
ಗದಗ, ವಡಕಲ್ಲಿ, ಬೆಳಗೇರಿ, ಬೇವೂರು, ಕುದುರೆಮುಖ ಎಲ್ಲರೂ ನಾಟಕಗಳನ್ನು ನಾವು ಮಾಡ್ತಾರೆ. ಅದಕ್ಕಂತ ದೃಷ್ಟಿಯಿಂದ ಶ್ರೇಷ್ಠವಾದ ಸಾವಿರ ಇತಿಹಾಸದ ಮಠ ಮೈಸೂರು ಮಠ ಅಂದ್ರೆ ಪರಂಪರೆ ಮಹತ್ವದ ಮತ್ತೊಂದು ಸರಿ ಹೇಳ್ತೀನಿ. ಸಮಯ ಬಹಳ ಆಗಿದೆ. ನಮ್ಮ ಶರಣ ದಂಪತಿಗಳು ಭಾಳ ಚೆನ್ನಾಗಿ ಹಾಡ್ತಾರೆ, ಚೆನ್ನಾಗಿ ಹೇಳ್ತಾರೆ, ಕೇಳಿ ಎಲ್ಲರ ನಾಳೆ ವಿಶೇಷ ಬರ್ರಿ. ಯಾಕಂದ್ರೆ ಪುರಾಣ ಉದ್ದೇಶ ನಮ್ಮ ಜನಗಳಿಗೆ ಧಾರ್ಮಿಕ ಭಾವನೆ ಬರಲಿ, ವಿಶೇಷವಾದ ಜ್ಞಾನ ಬರಲಿ, ಪುರಾಣ ಇರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು, ಉತ್ತಮ ಸಂಸ್ಕಾರ ಕೊಡಬೇಕು, ಲಿಂಗ ಕಟ್ಟಬೇಕು, ನಿರ್ಪೂಜೆ ಮಾಡಬೇಕು. ಇವೆಲ್ಲ ಮಾಡಬೇಕಾಗುತ್ತೆ. ಮಾಡಿ ಉದ್ದೇಶವಾಗಿ ಕಾಣಿಸ್ತಕ್ಕಂಥದ್ದು ನಾಳೆ ಆಗ್ತದೆ. ಸಕ್ರಿಯವಾಗಿ ದೊಡ್ಡ ಕಾರ್ಯಕ್ರಮ, ಲಗ್ನ ಕಾರ್ಯಕ್ರಮ, ರಾಶಿ ಕಾರ್ಯಕ್ರಮ, ಒಂದು ವಿಶೇಷವಾದ ಕಾರ್ಯಕ್ರಮ ಎಲ್ಲ ಸಕ್ರಿಯವಾಗಿ ಎಲ್ಲ ಸಮಾಜ ಎಲ್ಲ ಊರಾಗ ಎಲ್ಲ ಸಂಬಂಧಿಸಿಕೊಂಡು ಕೆಲಸ ಮಾಡಿ ಒಳ್ಳೆಯದಾಗಿ ಎಲ್ಲ ಒಳ್ಳೆಯ ಮತ್ತೊಂದು ಶುಭ ಹಾರೈಸಿ ನಮ್ಮ